ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ವ್ಲಾಗ್ ಇದು. ಅವತ್ತು ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ, ಕೆಮ್ಮಾಗಿತ್ತು ನನಗೆ. ನಾವು ಚಿಕ್ಕಬಳ್ಳಾಪುರ ಮದುವೆ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ನಿಮಗೆ ತಿಳಿಸ್ಕೊಡೋಕೆ ಹೊರಟಿರೋದು, ನಾವು ಅವತ್ತು ಜಾಲಾರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ಕ್ಷೇತ್ರ ಮಹಿಮೆ ಅದೆಲ್ಲ ಇದೆ. ಪಾರ್ಟ್ 2 ಕೂಡ ವಾಚ್ ಮಾಡಿ. ಇದು ಚಿಕ್ಕಬಳ್ಳಾಪುರದಲ್ಲೇ ಇರೋ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಫೇಮಸ್ ದೇವಸ್ಥಾನ ಇದು. ಒಂದು ಸರಿ ವಿಸಿಟ್ ಮಾಡಿ ಆ ಸೈಡ್ ಇದ್ದರೆ. ನಾವು ಫ್ರೆಂಡ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇದೆಲ್ಲ ನೋಡಿ. ಚಿಕ್ಕಬಳ್ಳಾಪುರ ಮೈನ್ ರೋಡಿಂದ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ ಈ ಟೆಂಪಲ್ಗೆ. ಟೆಂಪಲ್ಗೆ ಹೋಗೋ ರೋಡ್ ಇದು. ಸುತ್ತಮುತ್ತ ಅಲ್ಲೂ 1-2 ದೇವಸ್ಥಾನಗಳು ಸಿಕ್ತು. ಗ್ರೀನರಿ ತುಂಬ ಚೆನ್ನಾಗಿದೆ. ತೋಟ, ಬೆಟ್ಟ, ಗುಡ್ಡ, ಸುತ್ತಮುತ್ತ ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ. ದೇವಸ್ಥಾನ ಸಿಕ್ತು ನಮಗೆ ನೋಡಿ. ಇದು ಟೆಂಪಲ್ ಕೆಳಗಡೆ ಆರ್ಚ್ ಇದು. ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ ದೇವಸ್ಥಾನಕ್ಕೆ. ಮೆಟ್ಲುಗಳು ತುಂಬ ಇದೆ. ಮೆಟ್ಲು ಹತ್ತಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ಕೆಳಗಡೆ ಇರೋ ದೇವಸ್ಥಾನ. ಬೆಟ್ಟ ಹತ್ತಿ ಮೇಲೂ ಒಂದು ದೇವಸ್ಥಾನ ಇದೆ. 2 ದೇವಸ್ಥಾನ ಹೋಗ್ಬೋದು. ಇದು ಕೆಳಗಡೆ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ಯೋಗ ಮುದ್ರೆನಲ್ಲಿ ಕೂತಿರೋ ಮೂರ್ತಿ ಇದೆ ಕೆಳಗಡೆ. ಉದ್ಭವ ಮೂರ್ತಿ ಇದು. ತುಂಬ ಫೇಮಸ್ ಆಗಿದೆ. ಇಲ್ಲಿ ಸುತ್ತಮುತ್ತ ಜಾಲಾರಿ ಮರಗಳು ಜಾಸ್ತಿ ಇರೋದ್ರಿಂದ ಇದಕ್ಕೆ ಜಾಲಾರಿ ನರಸಿಂಹಸ್ವಾಮಿ ಅಂತ ಹೆಸರು ಬಂದಿದೆ ಅನ್ನೋ ಪ್ರತೀತಿ ಇದೆ. ಎಂಟ್ರೆನ್ಸಲ್ಲೇ ಗಣೇಶನ ವಿಗ್ರಹ ಇದೆ ನೋಡಿ. ದೇವಸ್ಥಾನ ಒಳಗಡೆ ಗರ್ಭಗುಡಿ ಇತ್ತು. ಅರ್ಚನೆ ಪೂಜೆ ಎಲ್ಲ ನಡೀತಿತ್ತು. ದೇವರ ವಿಗ್ರಹ ನೋಡಿ, ತುಂಬ ಚೆನ್ನಾಗಿದೆ. ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ರಿಟರ್ನ್ ಆದ್ವಿ ನಾವು. ಮುಂದಿನ ವಿಡಿಯೋ ಪಾರ್ಟ್ 2ನಲ್ಲಿದೆ, ಅದನ್ನು ದಯವಿಟ್ಟು ವೀಕ್ಷಿಸಿ. ಇದು ಸನ್ಸೆಟ್ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬರ್ತಾ. ತುಂಬ ಚೆನ್ನಾಗಿದೆ ನೋಡಿ. ಈಗ ಸನ್ಸೆಟ್ಟು ಬೆಟ್ಟದ ಮಧ್ಯೆ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಮಗೆ ರೋಡ್ ಸೈಡೇ ಕಾಣಿಸ್ತಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸು ನೋಡ್ತೀರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಾರ್ಟ್ 2 ಕೂಡ ಕಂಟಿನ್ಯೂ ಆಗುತ್ತೆ, ಅದು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.